ಹಾಯ್, ನಾನು ಪರ್ವತ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ಎಲ್ಲಿಗೆ ಹೊರಟಿದ್ದೀನಪ್ಪ ಅಂತಂದ್ರೆ, ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ದಾವಣಗೆರೆ ಡಿಸ್ಟಿಕ್ ಹರಿಹರ ತಾಲೂಕ್ ಎಂಬ ಉಕ್ಕಡಗಾತ್ರಿ ಎಂಬ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಕರಿಬಸವೇಶ್ವರ ಸ್ವಾಮಿ ಗದ್ದುಗೆ ದೇವಸ್ಥಾನವನ್ನು ನೋಡಲು ಹೊರಟಿದ್ದೇವೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಎಲ್ಲಾ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆಯುವ ಮೊದಲು ಅಲ್ಲಿ ಹರಿಯುತ್ತಿರುವ ತುಂಗಭದ್ರಾ ಎಂಬ ನದಿಯಲ್ಲಿ ಸ್ನಾನ ಮಾಡಿ ಅನಂತರ ದೇವರ ದರ್ಶನ ಪಡೆಯುತ್ತಾರೆ. ಹಾಗೂ ಮಾನಸಿಕ ಒತ್ತಡಗಳನ್ನು ಒಳಗೊಂಡಿರುವ ವ್ಯಕ್ತಿಗಳನ್ನು ಸರಿಪಡಿಸಲು ಒಂದು ಒಳ್ಳೆ ಸ್ಥಳ ಎಂದರೆ ತಪ್ಪಾಗದು. ಹಾಗೆ ಪೂಜೆ ಸಾಮಾನುಗಳನ್ನೆಲ್ಲ ತಗೊಂಡು ದೇವರ ದರ್ಶನಕ್ಕಂತ ಹೊರಟ್ವಿ. ಈ ದೇವಸ್ಥಾನದ ಬಗ್ಗೆ ನಮ್ಮಮ್ಮನ ಹತ್ರ ಕೇಳ್ತಾ ಹೋದೆ. ಯಾಕಂತಂದ್ರೆ ಈ ದೇವಸ್ಥಾನಕ್ಕೆ ನಮ್ಮಮ್ಮ ಚಿಕ್ಕವರಿದ್ದಾಗಿಂದಾನು ಬರ್ತಿದ್ರಂತೆ. ಯಾಕಂತಂದ್ರೆ ಈ ಅಜ್ಜಯನ ಮೇಲೆ ಇರುವ ಭಕ್ತಿ ಮತ್ತು ನಂಬಿಕೆಯಿಂದ ನಮ್ಮ ತಾಯಿ ಮತ್ತು ನಮ್ಮ ಕುಟುಂಬದವರು ವರ್ಷದಲ್ಲಿ ಒಂದೆರಡು ಬಾರಿ ಕುಟುಂಬ ಸಮೇತರಾಗಿ ಬಂದು ಹೋಗ್ತಿದ್ರಂತೆ. ನಾನು ಅಲ್ಲಿ ವಿಭೂತಿನ ಹಚ್ಕೊಂಡು ದೇವರ ದರ್ಶನಕ್ಕಂತ ಹೊರಟೆ. ಅಲ್ಲಿ ಒಳಗಡೆ ಫೋನ್ ಯೂಸ್ ಮಾಡಂಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಫೋನ್ ನ ಜೋಬಲ್ಲಿ ಇಟ್ಕೊಂಡು ಅಜಯ ಸ್ವಾಮಿ ದರ್ಶನ ಪಡ್ಕೊಂಡು ಹೊರಗಡೆ ಬಂದು ಒಂದು ವಿಡಿಯೋ ಮಾಡ್ಕೊಂಡೆ. ದೇವರ ಪ್ರಸಾದ ಇಸ್ಕೊಂಡು ತುಕ್ಕಪ್ಪಜ್ಜಯ ಮತ್ತು ನಾಗಪ್ಪಜ್ಜಯ ಮತ್ತು ವೀರಭದ್ರೇಶ್ವರ ಸ್ವಾಮಿ ದೇವರ ದರ್ಶನ ಪಡ್ಕೊಂಡು ನಾವು ಹೋಗಿ. ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇರುತ್ತದೆ. ನಾವು ಕೂಡ ಊಟ ಮಾಡ್ಕೊಂಡು ನಾವು ಹೊರಟಿದ್ದೆ ಮನೆ ಕಡೆಗೆ. ಇದೇ ತರ ವಿಡಿಯೋಗಾಗಿ ಫಾಲೋ ಅಂಡ್ ಸಪೋರ್ಟ್ ಮಾಡಿ.